Brought to you by V-Guard, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. Associate sponsor Ultratech Cement. Co-sponsored by Saptagiri NPS University. ಇಂದು ದೆಹಲಿಯಲ್ಲಿ ರಾಜಕಾರಣ ತುಂಬ ಜೋರಾಗಿ ನಡೀತಾ ಇದೆ. ಸರ್ಕಾರ ರಚನೆ ಮಾಡುವಂತಹ ನಿಟ್ಟಿನಲ್ಲಿ NDA ಈಗಾಗಲೇ ಮುಂದಾಗ್ತದೆ. ಯಾಕೆಂದರೆ ಬಹುಮತ ಸಿಕ್ಕಾಗಿದೆ NDAಗೆ. ಇದ್ರ ಜೊತೆಗೆ ಇಂಡಿಯಾ ಕೂಡ ಎಲ್ಲರೂ ಸರ್ಕಾರ ಮಾಡೋದಕ್ಕೆ ಅವಕಾಶ ಇದೆಯಾ ಅಂತ ಹುಡುಕ್ತಾ ಇದೆ. ಯಾಕೆಂದರೆ ಈಗಾಗಲೇ TDP ಮತ್ತು ಅದೇ ರೀತಿ JDUಗೆ ಆಫರ್ಗಳ ಮೇಲೆ ಆಫರ್ಗಳನ್ನು JDU ಕೊಡ್ತಾ ಇದೆ. ಇದರ ನಡುವೆ ಇವತ್ತು ಪ್ರಧಾನಿ ನರೇಂದ್ರ ಮೋದಿ ಅವರು NDA ಸಭೆಯನ್ನು ತಮ್ಮ ನಿವಾಸದಲ್ಲಿ ಮಾಡಿದ್ರು. ಇದ್ರ ಜೊತೆಗೆ ಬೆಂಬಲ ಪತ್ರವನ್ನು ಕೂಡ ಎಲ್ಲ NDA ಮಿತ್ರ ಪಕ್ಷಗಳು ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ನೀಡಿದ್ರು. ಜೊತೆಗೆ ನರೇಂದ್ರ ಮೋದಿ ಅವರನ್ನು NDAಯ ಗಠಬಂಧನದ ಮುಖ್ಯಸ್ಥರಾಗಿ ನಾಯಕರನ್ನಾಗಿ ಸಭೆಯಲ್ಲಿ ಆಯ್ಕೆ ಮಾಡಲಾಯಿತು. ಹಾಗಾದರೆ ಡೆಲ್ಲಿಲಿ ಏನೆಲ್ಲ ನಡೀತಾ ಇದೆ ಒಂದ್ಸರಿ ನೋಡೋಣ ಬನ್ನಿ. आपका ये स्नेह, आपका ये प्यार, इस आशीर्वाद के लिए मैं सभी देशवासियों का ऋणी हूं. Come, my love, please don't say no, baby. Come, my love. V-Guard ನ ಏರ್ ಕೂಲರ್ಸ್ ಎಕ್ಸ್ಟ್ರಾ ಲಾರ್ಜ್ ಕೂಲಿಂಗ್ ಪ್ಯಾಡ್ ನೊಂದಿಗೆ ಇದು ಎಂತೆಂಥವರನ್ನು ಕೂಲ್ ಆಗಿಸುತ್ತೆ. V-Guard ಏರ್ ಕೂಲರ್ಸ್, ಲಾಂಗ್ ಲಾಸ್ಟಿಂಗ್ ಕೂಲಿಂಗ್. आज NDA की लगातार तीसरी बार सरकार बननी तय है. ಹ್ಯಾಟ್ರಿಕ್ ಗೆಲುವು, ಕೇಂದ್ರದಲ್ಲಿ ಮತ್ತೆ ಅಧಿಪತ್ಯ ಸ್ಥಾಪನೆಗೆ NDA ತವಕದಲ್ಲಿದೆ. ಸತತ 3ನೇ ಬಾರಿ ಮೋದಿ ಪ್ರಧಾನಿಯಾಗಿ ಪಟ್ಟಕ್ಕೇರೋದಕ್ಕೆ ಕ್ಷಣಗಣನೆ ಶುರುವಾಗಿದೆ. ಲೋಕಸಭಾ ಚುನಾವಣೆಯಲ್ಲಿ NDA ಗೆಲುವಿನ ನಗೆ ಬೀರಿದೆ. NDA 292 ಸ್ಥಾನಗಳಲ್ಲಿ ಗೆದ್ದಿದ್ರೆ ಇಂಡಿಯಾ ಒಕ್ಕೂಟ 234 ಸ್ಥಾನಗಳಲ್ಲಿ ವಿಜಯವನ್ನ ಸಾಧಿಸಿದೆ. ಆದರೆ ಕೇಂದ್ರದಲ್ಲಿ ಸಂಪೂರ್ಣವಾಗಿ ಬಹುಮತ ಪಡೆದು ತಾನೇ ಸರ್ವಶಕ್ತನಾಗಿ ಅಧಿಕಾರಕ್ಕೇರುವ ಬಿಜೆಪಿಯ ಕನಸು ಕಮರಿದೆ. ಸದ್ಯ ಮಿತ್ರ ಪಕ್ಷಗಳ ಮರ್ಜಿ ಸರ್ಕಾರ ರಚನೆ ಮಾಡಬೇಕಾದ ಪರಿಸ್ಥಿತಿ ಬಂದಿದೆ. ಕೇಂದ್ರದಲ್ಲಿ NDA ಸರ್ಕಾರ ರಚನೆಗೆ ಕೌಂಟ್ ಡೌನ್. ಜೂನ್ 8ಕ್ಕೆ ಪ್ರಧಾನಿಯಾಗಿ ಮೋದಿ ಮತ್ತೆ ಪದಗ್ರಹಣ. मैं नरेंद्र दामोदर दास मोदी ईश्वर की शपथ लेता हूं. ಕೇಂದ್ರದಲ್ಲಿ ಮತ್ತೆ NDA ಅಧಿಕಾರಕ್ಕೇರುವುದಕ್ಕೆ ಮತ್ತೆ ಸಜ್ಜಾಗಿದೆ. ಜೂನ್ 8ರಂದು ನರೇಂದ್ರ ಮೋದಿ ಮತ್ತೆ ಪ್ರಧಾನಿಯಾಗುವುದು ಖಚಿತವಾಗಿದೆ. ಈ ಮಧ್ಯೆಯೇ ಪ್ರಧಾನಮಂತ್ರಿ ಸ್ಥಾನಕ್ಕೆ ನರೇಂದ್ರ ಮೋದಿ ರಾಜೀನಾಮೆ ಸಲ್ಲಿಸಿದ್ದಾರೆ. ರಾಷ್ಟ್ರಪತಿ ದ್ರೌಪದಿ ಮುರ್ಮುಗೆ ಮೋದಿ ರಾಜೀನಾಮೆ ಪತ್ರ ಸಲ್ಲಿಸಿದ್ರು. 17ನೇ ಲೋಕಸಭೆ ವಿಸರ್ಜಿಸುವಂತೆ ಶಿಫಾರಸಿಗೆ ಮನವಿ ಮಾಡಿ ನೂತನ ಸರ್ಕಾರ ರಚನೆಗೆ ಅವಕಾಶ. ಇದು ಇನ್ವರ್ಟರ್ AC. ನೀವು ಗ್ಯಾಮ್ಲರ್ ಅಲ್ವಾ? ಗ್ಯಾಮ್ಲರ್ ಜೂಜಾಡ್ತಿರಲ್ವಾ? ನೀವು ಜೂಜಾಡ್ತೀರಾ? ಇಲ್ಲ, ಯಾರು ಏನು ಹೇಳಿದ್ರು ಅಂತ ನೀನು ಎಷ್ಟು ಕಾಸ್ಟ್ಲಿ ಹಾಗೂ ಡೆಲಿಕೇಟ್ AC ತಗೊಂಡು ಸ್ಟೆಬಿಲೈಸರ್ ತಗೊಳ್ಳಿಲ್ಲ ಅಂದ್ರೆ ಇದು ಜೂಜಾಟ ತಾನೇ. ಒಂದೇ ಫ್ಲಕ್ಚುಯೇಷನ್ ಗೆ ನಿಮ್ಮ ಇನ್ವರ್ಟರ್ AC ಪಾರ್ಟ್ಸ್ ಡ್ಯಾಮೇಜ್ ಆಗಬಹುದು. ಅದನ್ನು V-Guard ಉಪಯೋಗಿಸಿ ಸುರಕ್ಷಿತವಾಗಿರಿಸಿ. V-Guard, India's #1 stabilizer. ನೀಡುವಂತೆ ಮನವಿ ಮಾಡಿದ್ರು. ಇನ್ನು ಮೋದಿ ಪ್ರಧಾನಿಯಾಗೋಕೆ ಮಿತ್ರ ಪಕ್ಷಗಳ ಬೆಂಬಲವೂ ಅಗತ್ಯವಾಗಿದೆ. ಮಿತ್ರ ಪಕ್ಷಗಳು ಬೆಂಬಲ ನೀಡಿದ್ರೆ ಮಾತ್ರ ಅವಕಾಶ ಆಗಿದೆ. ಹೊಸ ಸರ್ಕಾರ ರಚನೆಯಾಗುವವರೆಗೂ ಮೋದಿ ಹಂಗಾಮಿ ಪ್ರಧಾನಿಯಾಗಿ ಮುಂದುವರಿಯಲಿದ್ದಾರೆ. ದೆಹಲಿಯಲ್ಲಿ NDA ನಾಯಕ ಮಹಾ ಮೀಟಿಂಗ್. ಸರ್ಕಾರ ರಚನೆ ಸಂಬಂಧ NDA ನಾಯಕರ ಸಭೆ. ಹೌದು, ಇನ್ನು ಕೇಂದ್ರದಲ್ಲಿ ಸರ್ಕಾರ ರಚನೆಗೆ ಸಂಬಂಧ NDA ಮೈತ್ರಿಕೂಟದ ನಾಯಕರಿಗೆ ಪ್ರಧಾನಿ ಮೋದಿ ಬುಲಾವ್ ಕೊಟ್ಟರು. ಯಾವಾಗ ಪ್ರಧಾನಿ ಮೋದಿ ಬುಲಾವ್ ನೀಡಿದ್ರು ನೋಡಿ, NDA ಮಿತ್ರ ಪಕ್ಷಗಳ ಘಟಾನುಘಟಿ ನಾಯಕರೇ ದೆಹಲಿಯತ್ತ ದೌಡಾಯಿಸಿತು. TDPಯ ಚಂದ್ರಬಾಬು ನಾಯ್ಡು, ಪವನ್ ಕಲ್ಯಾಣ್ ಸೇರಿದಂತೆ ಪ್ರಮುಖ ನಾಯಕರೇ ಆಗಮಿಸಿತು. ಇನ್ನು ಮಹಾರಾಷ್ಟ್ರ ಸಿಎಂ ಏಕನಾಥ್ ಶಿಂದೆ ಕೂಡ ಸಭೆಯಲ್ಲಿ ಭಾಗಿಯಾದರು. NDA ಮೈತ್ರಿಕೂಟದ ಸಭೆಯಲ್ಲಿ ಭಾಗಿಯಾಗಿ ಹಲವು ವಿಚಾರಗಳನ್ನ ಚರ್ಚೆ ಮಾಡಿದರು.
ಇತ್ತ ದೆಹಲಿಗೆ ಬರುವಂತೆ ಸೂಚಿಸುತ್ತಿದ್ದಂತೆಯೇ ಪಾಟ್ನಾದಿಂದ ನಿತೀಶ್ ಕುಮಾರ್ ಹೊರಟರು. ಆದರೆ ತೇಜಸ್ವಿ ಯಾದವ್ ಕೂಡ ಪ್ರಯಾಣ ಬೆಳೆಸಿದ್ದು ಕುತೂಹಲಕ್ಕೆ ಕಾರಣವಾಯಿತು. ವಿಮಾನ ಟೇಕ್ ಆಫ್ಗೂ ಮುನ್ನ ಹಿಂದೆ ಮುಂದೆ ಕೂತಿದ್ರು. ಆದರೆ ವಿಮಾನ ಟೇಕ್ ಆಫ್ ಆಗ್ತಿದ್ದಂತೆಯೇ ಇಬ್ಬರು ಅಕ್ಕಪಕ್ಕದಲ್ಲೇ ಕೂತು ದೆಹಲಿಗೆ ಆಗಮಿಸಿದ್ರು. ಈ ಫೋಟೋ ಸಾಮಾಜಿಕ ಜಾಲತಾಣದಲ್ಲಿ ಫುಲ್ ವೈರಲ್ ಆಗ್ತಿದೆ. ಸಭೆಗೂ ಮುನ್ನ ಮಾತನಾಡಿದ ಟಿಡಿಪಿ ಅಧ್ಯಕ್ಷ ಚಂದ್ರಬಾಬು ನಾಯ್ಡು, ನಾವು ಎನ್ಡಿಎ ಮೈತ್ರಿಕೂಟದ ಭಾಗ, ಎನ್ಡಿಎ ಜೊತೆಗೆ ಇರುತ್ತೇವೆ. ನಮ್ಮ ಮೈತ್ರಿಗೆ సహకార ನೀಡಿದ మోదీ అమిత్ షాಗೆ ధన్యవాద అందిದ್ದಾರೆ. బీజేపీ కూడా ఈ కూటమిలో భాగస్వాములై ముగ్గురం కూడా మీరు ఒక్కసారి ఆలోచిస్తే ఒకరు ఎక్కువ ఒకరు తక్కువ కాకుండా ముగ్గురం కలిసి పనిచేశాం. బేషిజాలు ఎక్కడా లేకుండా మేము ఏదైతే చెప్పామో ప్రజలు గెలవాలి, రాష్ట్రం నిలబడాలి. దీనికోసం పై స్థాయి నుంచి ఢిల్లీ నుంచి వచ్చినటువంటి బీజేపీ నాయకులు కానీ, ప్రధానమంత్రి అమిత్ షా గారు కానీ, ఇక్కడుండే పవన్ కళ్యాణ్ కానీ, తెలుగుదేశం పార్టీ కేంద్ర నాయకత్వం నుంచి కింది వరకు అందరం కూడా ఒక ట్రూ స్పిరిట్తో పనిచేశాం. 175 అసెంబ్లీలు, 25 అసెంబ్లీలు అన్ని పార్టీలకు సంబంధించిన సీట్లుగా ఎన్డీఏలో భాగస్వాములుగా ఒక బాధ్యతతో ముందుకు పోయాం. ಜೂನ್ 8ರಂದು 3ನೇ ಬಾರಿ ಪ್ರಧಾನಿಯಾಗಿ ಪದಗ್ರಹಣ ಹಿನ್ನೆಲೆಯಲ್ಲಿ ನೂತನ ಸಂಸದರ ಸಭೆ ಕರೆಯಲಾಗಿದೆ. ಜೂನ್ 7ರಂದು ಬಿಜೆಪಿ ಸಂಸದರ ಸಭೆ ನಡೆಸಲು ನಿರ್ಧಾರ ಮಾಡಲಾಗಿದೆ. ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಜೆಪಿ ನಡ್ಡಾ ನೇತೃತ್ವದಲ್ಲಿ ಸಭೆ ನಡೆಯಲಿದ್ದು, ಎಲ್ಲಾ ನೂತನ ಸಂಸದರಿಗೆ ದೆಹಲಿಗೆ ಬರುವಂತೆ ಬುಲಾವ್ ನೀಡಿದ್ದಾರೆ. ಮತ್ತೊಂದೆಡೆ ಮಹಾರಾಷ್ಟ್ರದಲ್ಲಿ ಬಿಜೆಪಿ ಕಳಪೆ ಸಾಧನೆ ಹಿನ್ನೆಲೆಯಲ್ಲಿ ಡಿಸಿಎಂ ಸ್ಥಾನಕ್ಕೆ ಫಡ್ನವೀಸ್ ರಾಜೀನಾಮೆ ಕೊಡೋಕೆ ನಿರ್ಧಾರ ಮಾಡಿದ್ದಾರೆ. ರಾಜೀನಾಮೆ ಕೊಟ್ಟು ಪಕ್ಷ ಸಂಘಟನೆಯಲ್ಲಿ ತೊಡಗಿಕೊಳ್ಳೋಕೆ ನಿರ್ಧಾರ ಮಾಡಿದ್ದಾರೆ. ದೆಹಲಿಯಲ್ಲಿ ಇಂಡಿಯಾ ಮೈತ್ರಿಕೂಟದ ಮೀಟಿಂಗ್. ಒಂದ್ ಕಡೆ ಎನ್ಡಿಎ ಸರ್ಕಾರ ರಚನೆಗೆ ಸಿದ್ಧತೆ ನಡೆಸುತ್ತಿದ್ರೆ, ಮತ್ತೊಂದೆಡೆ 234 ಸೀಟ್ ಗೆದ್ದಿರೋ ಇಂಡಿಯಾ ಒಕ್ಕೂಟ ದಿಲ್ಲಿ ಗದ್ದುಗೆ ಹಿಡಿಯಲು ಇಂಡಿಯಾ ಗೇಮ್ ಪ್ಲಾನ್ ಮಾಡ್ತಿದೆ. ಇಂದು ಸಂಜೆ ದೆಹಲಿಯ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ನಿವಾಸದಲ್ಲಿ ಹೈ ವೋಲ್ಟೇಜ್ ಸಭೆ ಸಂವೇದನಾಶೀಲತೆಯಿಂದ ತಕ್ಷಣವೇ ಆರಾಮ ಪಡೆಯಿರಿ. ಸೆನ್ಸೊಡೈನ್ ರ್ಯಾಪಿಡ್ ರಿಲೀಫ್ ಜೊತೆಗೆ. ಖರ್ಗೆ ನೇತೃತ್ವದಲ್ಲಿ ನಡೆದ ಸಭೆಯಲ್ಲಿ ಸ್ಟಾಲಿನ್, ಮಮತಾ, ಅಖಿಲೇಶ್, ತೇಜಸ್ವಿ ಯಾದವ್ ಸೇರಿ ಹಲವು ನಾಯಕರು ಭಾಗಿಯಾದರು. ಸರ್ಕಾರ ರಚಿಸಲು ನಿತೀಶ್ ಮತ್ತು ಚಂದ್ರಬಾಬು ನಾಯ್ಡು ಸೆಳೆಯುವ ಸಾಧ್ಯತೆಗಳ ಬಗ್ಗೆ ಚರ್ಚೆ ಮಾಡಲಾಯಿತು. ಇನ್ನು ಈಗಾಗಲೇ ಶರದ್ ಪವಾರ್ ಮಾತುಕತೆ ನಡೆಸಿದ್ದಾರೆ. ಆದರೆ ನಿತೀಶ್ ಮತ್ತು ನಾಯ್ಡು ಮಾತ್ರ ಯಾವುದೇ ಗುಟ್ಟು ಬಿಟ್ಟುಕೊಟ್ಟಿಲ್ಲ. ಉದ್ಧವ್ ಬಣದ ಶಿವಸೇನೆ ಸಂಸದ ಸಂಜಯ್ ರಾವತ್ ಮಾತ್ರ ದೆಹಲಿಗೆ ಬಂದರು. ಆದರೆ ಇಂಡಿಯಾ ಮೈತ್ರಿಕೂಟದಲ್ಲಿರೋ ಶಿವಸೇನೆ ಮುಖ್ಯಸ್ಥ ಉದ್ಧವ್ ಠಾಕ್ರೆ ಮಾತ್ರ ಶಿಂದೆ ಬಣದ ಸಂಸದರ ಜೊತೆ ನಿರಂತರ ಸಂಪರ್ಕದಲ್ಲಿದ್ದಾರೆ. ಶಿಂದೆ ಬಣ 7 ಸ್ಥಾನ ಗೆದ್ದಿದ್ರೆ, ಉದ್ಧವ್ ಠಾಕ್ರೆ ಬಣ 9 ಸ್ಥಾನಗಳಲ್ಲಿ ಜಯಭೇರಿ ಬಾರಿಸಿದೆ. ಶಿಂದೆ ಬಣದ ಸಂಸದರನ್ನ ಇಂಡಿಯಾ ಮೈತ್ರಿಕೂಟಕ್ಕೆ ಸೆಳೆಯಲು ತಂತ್ರ ರೂಪಿಸಿದ್ದಾರೆ. ಒಟ್ಟಾರೆಯಾಗಿ ಸತತ 3ನೇ ಬಾರಿಗೆ ಅಧಿಕಾರದ ಗದ್ದುಗೆ ಏರೋಕೆ ಎನ್ಡಿಎ ಸಿದ್ಧತೆ ನಡೆಸುತ್ತಿದ್ರೆ, ಮತ್ತೊಂದು ಕಡೆ ಇಂಡಿಯಾ ಒಕ್ಕೂಟ ತೆರೆಮರೆಯಲ್ಲೇ ರಣತಂತ್ರ ರೂಪಿಸುತ್ತಿದೆ. ಬ್ಯೂರೋ ರಿಪೋರ್ಟ್ ಟಿವಿ9. ಇದೆಲ್ಲದರ ನಡುವೆ ಈಗಾಗಲೇ ಬಾರ್ಗೇನಿಂಗ್ ಕೂಡ ತುಂಬ ಜೋರಾಗಿ ನಡೀತಾ ಇದೆ. ಈಗಾಗಲೇ ಎನ್ಡಿಎ ಮಿತ್ರ ಪಕ್ಷಗಳು ಯಾವ್ಯಾವಿವೆ ಅವರೆಲ್ಲವೂ ಕೂಡ ಈಗ ಸಂಪುಟ ಸ್ಥಾನಮಾನಕ್ಕೋಸ್ಕರ ಸಾಕಷ್ಟು ಚರ್ಚೆ ಮಾಡ್ತಾವೆ. ಅಫ್ಕೋರ್ಸ್ ಈಗಾಗಲೇ ನರೇಂದ್ರ ಮೋದಿ ಅವರನ್ನು ಎನ್ಡಿಎ ಒಕ್ಕೂಟದ ನಾಯಕರಾಗಿ ಆಯ್ಕೆ ಮಾಡಲಾಗಿದೆ. ಇದರ ಜೊತೆಗೆ ತೆರೆಮರೆಯಲ್ಲಿ ನಮ್ಗೆ ಎಷ್ಟು ಸೀಟನ್ನು ಕೊಡ್ತೀರಿ, ನಮ್ಗೆ ಯಾವ ಮಂತ್ರಿ ಸ್ಥಾನ ಕೊಡ್ತೀರಿ, ಮಾತುಕತೆ ಮಾಡೋಣ ಅಂತ ಓಪನ್ ಆಗಿಯೇ ಎಲ್ಲ ಪಕ್ಷಗಳು, ಅದರಲ್ಲೂ ಮಿತ್ರ ಪಕ್ಷಗಳು ಈಗ ಬಿಜೆಪಿ ಜೊತೆ ಮಾತುಕತೆಯನ್ನು ಮಾಡ್ತವೆ. ಹಾಗಾದ್ರೆ ಏನಾಗ್ತಾ ಇದೆ, ಈ ಬಾರ್ಗೇನಿಂಗ್ ಯಾರ್ಯಾರು ಏನೇನು ಕೇಳ್ತಿದ್ದಾರೆ ನೋಡ್ಕೊಂಬೋಣ. ಇವತ್ತಿನ ಸ್ಟೋರಿ ಈ ಒಂದು ಪೋಸ್ಟರ್ನಿಂದ ಆರಂಭವಾಗಬೇಕಿದೆ. ಈ ಒಂದು ಪೋಸ್ಟರ್ 16 ಅರ್ಥಗಳನ್ನೇ ಹೆಚ್ಚುತ್ತಿದೆ. ಈ ಒಂದು ಪೋಸ್ಟರ್ ಇವತ್ತು ಕೇವಲ ಬಿಜೆಪಿಯ ಪೋಸ್ಟರ್ ಅಲ್ಲ. ಈ ಒಂದು ಪೋಸ್ಟರ್ ಹೊಸ ಭಾರತದ ಪೋಸ್ಟರ್ ಇದೆ. ಈ ಒಂದು ಪೋಸ್ಟರ್ ಬದಲಾವಣೆಯ ಪರ್ವಕ್ಕೆ ನಾಂದಿಯಾಗಿದೆ. ಈ ಒಂದು ಪೋಸ್ಟರ್ ಯುಗಾರಂಭದ ಸಂಕೇತವಾಗಿದೆ. ಬಿಜೆಪಿ ಸರ್ಕಾರ ಅಂತಿದ್ದ ಮೋದಿ ಇದೀಗ ನಾವೆಲ್ಲ ಒಂದು ಅನ್ನೋ ಸಂದೇಶ ರವಾನಿಸಿದ್ದಾರೆ. ಸಮ್ಮಿಶ್ರದ ಜೊತೆಯೇ ಸರ್ಕಾರ ರಚನೆಗೆ ಮುಂದಾಗಿದ್ದಾರೆ.
ಸರ್ಕಾರ ರಚನೆಗೆ ಮೈತ್ರಿಯ ಅನಿವಾರ್ಯತೆ ಆಗಿರೋದು ವೇದಿಕೆಯ ಬ್ಯಾಕ್ಗ್ರೌಂಡ್ ಫೋಟೋಗಳು ಸಾರಿ ಸಾರಿ ಹೇಳುತ್ತಿದೆ. ಇಷ್ಟು ದಿನ ಹಿಂದಿಯಲ್ಲಿ ಫೋಟೋ ಹಾಕ್ತಿದ್ದ ಬಿಜೆಪಿ ಇದೀಗ ವಿವಿಧ ರಾಜ್ಯಗಳಲ್ಲಿನ ಭಾಷೆಗಳು ಬ್ಯಾಕ್ಗ್ರೌಂಡ್ನಲ್ಲಿ ರಾರಾಜಿಸಿದ್ವು. ಸದ್ಯ ಬಿಜೆಪಿಗೆ ಎನ್ಡಿಎ ಮಿತ್ರ ಪಕ್ಷಗಳೇ ಸರ್ಕಾರ ರಚನೆಗೆ ಆಧಾರವಾಗಿವೆ. ಅದರಲ್ಲೂ ಬಿಹಾರದ ಜೆಡಿಯು ನಾಯಕ ಮತ್ತು ಆಂಧ್ರ ಪ್ರದೇಶದ ಟಿಡಿಪಿಯ ಚಂದ್ರಬಾಬು ನಾಯ್ಡು ಕಿಂಗ್ ಮೇಕರ್ ಆಗಿದ್ದಾರೆ. ಈಗಾಗಲೇ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು ಕೇಸರಿಯಿಂದ ಮನೋಲ್ಲಾಸ. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ನಿತೀಶ್ ಮತ್ತು ಚಂದ್ರಬಾಬು ನಾಯ್ಡು ಎನ್ಡಿಎ ಜೊತೆ ಇರೋದ್ರಿಂದ ಬಿಜೆಪಿ ಸರ್ಕಾರ ರಚನೆಗೆ ಮುಂದಾಗಿದೆ. ಆದರೆ ಕಳೆದ 2 ಅವಧಿಯಲ್ಲಿ ಬಿಜೆಪಿ ಕೊಟ್ಟದ್ದನ್ನ ಪಂಚಾಮೃತ ಅಂತ ಸ್ವೀಕರಿಸಿದ್ದ ಎನ್ಡಿಎ ಮಿತ್ರ ಪಕ್ಷಗಳು ಇದೀಗ ತಮ್ಮ ಡಿಮ್ಯಾಂಡ್ ಇಡೋಕೆ ಶುರು ಮಾಡಿವೆ. ಎನ್ಡಿಎ ಮೈತ್ರಿಕೂಟದಲ್ಲಿ ಸಚಿವ ಸ್ಥಾನಕ್ಕಾಗಿ ಚೌಕಾಸಿ ಶುರುವಾಗಿದೆ. ಮೈತ್ರಿಕೂಟಗಳಾದ ಟಿಡಿಪಿ, ಜೆಡಿಯು, ಶಿವಸೇನೆ ಶಿಂದೆ ಬಣದಿಂದ ಡಿಮ್ಯಾಂಡ್ ಮೇಲೆ ಡಿಮ್ಯಾಂಡ್ ಶುರುವಾಗಿದೆ. ಸ್ಪೀಕರ್, 5 ಕ್ಯಾಬಿನೆಟ್, 2 ರಾಜ್ಯ ಖಾತೆಗೆ ಟಿಡಿಪಿ ಬೇಡಿಕೆ ಇಟ್ಟಿದ್ರೆ, ಟಿಡಿಪಿ ಜೆಡಿಯು ಬೆನ್ನಲ್ಲೇ ಇತರೆ ಪಕ್ಷಗಳು ಡಿಮ್ಯಾಂಡ್ ಇಟ್ಟಿವೆ. ಶಿವಸೇನೆ ಶಿಂದೆ ಬಣದಿಂದ 3 ಖಾತೆಗಳಿಗೆ ಪಟ್ಟು ಹಿಡಿಯಲಾಗಿದೆ. 1 ಕ್ಯಾಬಿನೆಟ್, 2 ರಾಜ್ಯ ಖಾತೆಗಳಿಗೆ ಚೌಕಾಸಿ ಆಗ್ತಿದೆ. ಇನ್ನು ಎಲ್ಜೆಪಿ ಕೂಡ 2 ಸಚಿವ ಸ್ಥಾನಗಳಿಗೆ ಬೇಡಿಕೆ ಇಟ್ಟಿದೆ. 1 ಕ್ಯಾಬಿನೆಟ್ ಹಾಗೂ 1 ರಾಜ್ಯ ಖಾತೆಗೆ ಚಿರಾಗ್ ಪಾಸ್ವಾನ್ ಪಟ್ಟು ಹಿಡಿದಿದ್ದಾರೆ. ಪ್ರಧಾನಿ ಹುದ್ದೆ ಮೇಲೆಯೇ ಕಣ್ಣಿಟ್ಟಿದ್ದಾರಾ ನಿತೀಶ್ ಕುಮಾರ್? ಚಿತ್ತದ್ದೊಂದು ಪ್ರಶ್ನೆ ಮೂಡಲು ಕಾರಣ ಜೆಡಿಯು ಎಂಎಲ್ಸಿ ಖಾಲಿದ್ ಅನ್ವರ್ ಹೇಳಿದ ಮಾತು. ದೇಶಕ್ಕೆ ನಿತೀಶ್ ಕುಮಾರ್ಗಿಂತ ಒಳ್ಳೆಯ ಪ್ರಧಾನಿ ಯಾರಿದ್ದಾರೆಂದು ಖಾಲಿದ್ ಅನ್ವರ್ ಹೇಳಿದ್ದಾರೆ. ಇದು ತೀವ್ರ ಸಂಚಲನಕ್ಕೆ ಕಾರಣವಾಗಿದೆ. तो नीतीश कुमार एक सीजन और बहुत बेहतर पॉलिटिशियन है जो समाज को समझते हैं, देश को समझते हैं और अपने डेमोक्रेटिक इंस्टीट्यूशन जितने हैं उनकी इज्जत करना और डेमोक्रेटिक तरीके से आगे बढ़ना, लोगों को जोड़ के चलना, फैसले में सबको साझा करना, तो नीतीश कुमार जी से बेहतर कौन हो सकता है। लेकिन बहरहाल हम लोग एनडीए अलायंस में हैं अभी और ये सब इस वक्त कहने की बात नहीं है, लेकिन नीतीश कुमार पहले भी थे, लोग चाहते थे कि वो प्रधानमंत्री बने, आज भी लोग चाहते हैं और मुझे लगता है कि इस विजन के बाद उनसे उम्मीदें लोगों को ज़्यादा बढ़ी। ದೆಹಲಿಗೆ ಬರುವಂತೆ ಸೂಚಿಸಿದ್ದಂತೆಯೇ ಪಾಟ್ನಾದಿಂದ ನಿತೀಶ್ ಕುಮಾರ್ ಹೊರಟರು. ಆದರೆ ಆರ್ಜೆಡಿ ನಾಯಕ ತೇಜಸ್ ಯಾದವ್ ಕೂಡ ಪ್ರಯಾಣ ಬೆಳೆಸಿದ್ದು ಕುತೂಹಲಕ್ಕೆ ಕಾರಣವಾಯಿತು. ವಿಮಾನ ಟೇಕ್ ಆಫ್ಗೂ ಮುನ್ನ ಹಿಂದೆ ಮುಂದೆ ಕೂತಿದ್ರು. ಆದರೆ ವಿಮಾನ ಟೇಕ್ ಆಫ್ ಆಗ್ತಿದ್ದಂತೆಯೇ ಪಕ್ಕದಲ್ಲಿ ಕೂತು ಪ್ರಯಾಣ ಬೆಳೆಸಿದ್ದಾರೆ. ಇಬ್ಬರು ಅಕ್ಕಪಕ್ಕದಲ್ಲೇ ಕೂತು ದೆಹಲಿಗೆ ಆಗಮಿಸಿದ್ರು. ಇದು ಎಲ್ಲೋ ಒಂದು ಬಿಹಾರ ಸಿಎಂ ನಿತೀಶ್ ಕುಮಾರ್ ತಮ್ಮ ಶಕ್ತಿ ಏನು ಅನ್ನೋ ಸಂದೇಶ ರವಾನಿಸಿದ್ರ ಅನ್ನೋ ಅನುಮಾನಕ್ಕೂ ಕಾರಣವಾಗಿದೆ. ಇನ್ನು ಎನ್ಡಿಎ ಜೊತೆಗಿದ್ದೇವೆ ಅಂತ ಚಂದ್ರಬಾಬು ನಾಯ್ಡು ಏನೋ ಹೇಳಿದ್ದಾರೆ. ಆದರೆ ನಡೆ ಮಾತ್ರ ಭಾರಿ ಕುತೂಹಲಕ್ಕೆ ಕಾರಣವಾಗಿದೆ. ಹಂಗೇನಾದ್ರೂ ಬೇರೆ ಏನಾದ್ರೂ ಇದ್ರೆ ನಿಮಗೆ ತಿಳಿಸ್ತೀನಿ ಅಂತ ಹೇಳೋ ಮೂಲಕ ಹೊಪ್ಪೇರುವಂತೆ ಮಾಡಿದ್ದಾರೆ. I am going for NDA meeting. In course of time, anything will report it. I am going for NDA meeting. In course of time, anything will report it. ಇನ್ನು ಟಿಡಿಪಿಯ ಬೇಡಿಕೆಗಳೇನು ಅನ್ನೋದನ್ನ ಒಂದೊಂದಾಗಿ ನೋಡೋದಾದ್ರೆ, ಟಿಡಿಪಿ ಸ್ಪೀಕರ್ ಸ್ಥಾನದ ಜೊತೆ 5-6 ಸಚಿವ ಸ್ಥಾನಕ್ಕೂ ಡಿಮ್ಯಾಂಡ್ ಇಟ್ಟಿದೆ ಎನ್ನಲಾಗಿದೆ. ಸಾರಿಗೆ, ಆರೋಗ್ಯ, ಗ್ರಾಮೀಣ, ಹಣಕಾಸು, ಕೃಷಿ, ಜಲಶಕ್ತಿ, ಐಟಿ ಖಾತೆಗೂ ಬೇಡಿಕೆ ಇಡುವ ಸಾಧ್ಯತೆ ಇದೆ ಎಂದು ಮೂಲಗಳು ತಿಳಿಸಿವೆ. ಈ ಮಧ್ಯೆ ದೆಹಲಿಗೆ ತೆರಳುವ ಮುನ್ನ ಮಾಜಿ ಸಿಎಂ ಕುಮಾರಸ್ವಾಮಿ ಸಹ ಖಾತೆ ಬಗ್ಗೆ ಪರೋಕ್ಷವಾಗಿ ಡಿಮ್ಯಾಂಡ್ ಇಟ್ಟಿದ್ದಾರೆ. ನನಗೆ ಮೊದಲಿನಿಂದಲೂ ಕೃಷಿಯಲ್ಲಿ ಒಲವು, ಒಳ್ಳೆ ಕೆಲಸ ಮಾಡಲು ಅಭಿಲಾಷೆ ಇದೆ ಎಂದಿದ್ದಾರೆ. ನಮ್ಮ ಒಂದು ಪಕ್ಷದ ಪ್ರಮುಖವಾದಂಥ ಆಸಕ್ತಿ ಇರ್ತಕ್ಕಂಥ ಇಲಾಖೆ ನಮ್ಮ ಏನೋ ಒಂದು ಫಾರ್ಮಿಂಗ್ ಕಮ್ಯುನಿಟಿ ಒಳ್ಳೇದು ಮಾಡಬೇಕು ಅಂತಕ್ಕಂಥದ್ದು ನಮ್ಮ ಮೊದಲಿಂದಲೂ ಹೋರಾಟ. ಇವತ್ತು ಕೃಷಿಯ ವಿಷಯಕ್ಕೆ ಸಂಬಂಧಪಟ್ಟ
ಇಲಾಖೆಗಳ ಬಗ್ಗೆ ಮೊದಲಿಂದ ನಮ್ಗೆ ಆಸಕ್ತಿ ಇದೆ. ಅದು ನೋಡೋಣ ಏನೇನು ತೀರ್ಮಾನಗಳಾಗ್ತದೆ. ಈಗಾಗಲೇ NDA ನಾಯಕರಾಗಿ ನರೇಂದ್ರ ಮೋದಿ ಅವರನ್ನು ಆಯ್ಕೆ ಮಾಡಲಾಗಿದೆ. ನರೇಂದ್ರ ಮೋದಿ ಅವರೀಗ ಮತ್ತೊಮ್ಮೆ NDA ನಾಯಕರಾಗಿದ್ದಾರೆ. ಹಿಂದೆ ಕೂಡ ಅವರು ಬಿಜೆಪಿ ಶಾಸಕಾಂಗ ಪಕ್ಷದ ನಾಯಕರಾಗಿದ್ದರು. ಈಗ NDA ಒಕ್ಕೂಟದ ನಾಯಕರಾಗಿ ಅಧಿಕೃತವಾಗಿ ಆಯ್ಕೆಯಾಗಿದ್ದಾರೆ. ಕೆಲವೊಂದಿಷ್ಟು ಫಾರ್ಮಾಲಿಟೀಸ್ಗಳು ಅಷ್ಟೇ ಬಾಕಿ ಇತ್ತು, ಕೆಲವೊಂದಿಷ್ಟು ಶಿಷ್ಟಾಚಾರಗಳನ್ನು ಮಾಡಬೇಕಾಗಿತ್ತು. ಕಳೆದ 10 ವರ್ಷಗಳಿಂದ ದೇಶದಲ್ಲಿ ಅಭಿವೃದ್ಧಿ ಮಾಡ್ತಾ ಇದ್ದಾರೆ. ನಾವು ಅವ್ರನ್ನ ಬೆಂಬಲ ಕೊಡ್ತೀವಿ. 6 ದಶಕಗಳ ಬಳಿಕ 3ನೇ ಬಾರಿಗೆ ಅವರು ಆಯ್ಕೆಯಾಗಿದ್ದಾರೆ. ಒಬ್ಬ ಪ್ರಧಾನಿಯೊಬ್ಬರು ಆಯ್ಕೆಯಾಗಿದ್ದಾರೆ. ಪೂರ್ಣ ಬಹುಮತದ ಮೂಲಕ ಜನರು ಆಯ್ಕೆ ಮಾಡಿದ್ದಾರೆ. ಹೀಗಾಗಿ ಈ ಸರ್ಕಾರ 5 ವರ್ಷ ಇರುತ್ತೆ ಅನ್ನುವಂಥ ಮಾತನ್ನು ಈಗ NDA ಮಿತ್ರಕೂಟದ ಪಕ್ಷಗಳು ಹೇಳ್ತವೆ. ನಾವು ಮೋದಿಯವರನ್ನು ಆಯ್ಕೆ ಮಾಡಿದ್ದೀವಿ. ಇದರ ಜೊತೆಗೆ ನೋಡ್ತಾ ಇದ್ದಾರೆ, ಬೆಂಬಲ ಪತ್ರವನ್ನು ಕೂಡ ನೋಡಿದ್ದಾರೆ. ಜೊತೆಗೆ ಈಗ ಮೋದಿಯವರನ್ನು ಪಕ್ಷದ ಅಥವಾ ಒಕ್ಕೂಟದ ಅಧಿಕೃತ ನಾಯಕರಾಗಿ ಆಯ್ಕೆ ಮಾಡಲಾಗಿದೆ. NDA ಒಕ್ಕೂಟ ಅಧಿಕೃತವಾಗಿ ಈಗ ಮತ್ತೊಮ್ಮೆ ಮೋದಿಯವರನ್ನು ತನ್ನ ನಾಯಕರನ್ನಾಗಿ ಆಯ್ಕೆ ಮಾಡಿದೆ. ಇದಾದ ಬಳಿಕ ಇದೇ ಬೆಂಬಲ ಪತ್ರವನ್ನು ಮುಂದಿಟ್ಟು ಮುಂದೆ ರಾಷ್ಟ್ರಪತಿ ಬಳಿ ಹೋಗ್ತಾರೆ. ಅಲ್ಲಿ ಸರ್ಕಾರ ರಚನೆ ಮಾಡುವಂಥ ಹಕ್ಕನ್ನು ಮಂಡಿಸಲಾಗುತ್ತೆ. ಅದಾದ ಬಳಿಕ ರಾಷ್ಟ್ರಪತಿಗಳು ಸಹಜವಾಗಿ ಪ್ರಮಾಣ ವಚನ ಆದ ಬಳಿಕ ಮತ್ತೆ ನಿರ್ದಿಷ್ಟ ದಿನಗಳ ಒಳಗಡೆ ಅದನ್ನು ಮಂಡಿಸಬೇಕಾಗುತ್ತೆ. ಇನ್ಫ್ಯಾಕ್ಟ್ ಬಹುಮತವನ್ನು ಸಾಬೀತು ಮಾಡಬೇಕಾಗುತ್ತೆ. ಇನ್ನು ಪ್ರಸ್ತಾವನೆ ನೋಡೋದಾದರೆ ಗೌರವಾನ್ವಿತ ಪ್ರಧಾನಮಂತ್ರಿ ನರೇಂದ್ರ ಮೋದಿ ನೇತೃತ್ವದ NDA ಸರ್ಕಾರದ ಸಾರ್ವಜನಿಕ ಕಲ್ಯಾಣ ನೀತಿಗಳಿಂದಾಗಿ ಈಗಾಗಲೇ ಮತ್ತೊಮ್ಮೆ ಸರ್ಕಾರ ಬಂದಿದೆ. ಹೀಗೆ ಬಹಳ ದೀರ್ಘವಾದ ಅಂತರದ ಬಳಿಕ ಸುಮಾರು 6 ದಶಕಗಳ ನಂತರ ಭಾರತದ ಜನರು ಸತತ 3ನೇ ಬಾರಿಗೆ ಸಂಪೂರ್ಣ ಬಹುಮತದೊಂದಿಗೆ ಪ್ರಾಬಲ್ಯ ಮೆರೆಯಲಾಗಿದೆ. ಗೌರವಾನ್ವಿತ ನರೇಂದ್ರ ಮೋದಿ ಅವರಿಗೆ ನಮ್ಮ ಬೆಂಬಲ ಇದೆ ಅನ್ನುವಂಥ ಮಾತನ್ನು ಈಗ ಪ್ರಸ್ತಾವನೆಯಲ್ಲಿ ಸಲ್ಲಿಸಲಾಗಿದೆ. ಇದರ ಜೊತೆಗೆ ಇಂಡಿಯಾ ಒಕ್ಕೂಟ ಕೂಡ ಇವತ್ತು ಸಭೆ ನಡೆಸ್ತಾ ಇದೆ. ಮುಂದೆ ಏನು ಮಾಡಬೇಕು ಅಂತ ಸರ್ಕಾರ ರಚನೆ ಮಾಡುವಂಥ ಸಾಧ್ಯತೆಗಳ ಬಗ್ಗೆ ಕೂಡ ಇಂಡಿಯಾ ಒಕ್ಕೂಟ ಈಗಾಗಲೇ ಚರ್ಚೆ ಮಾಡ್ತಾ ಇದೆ. ಯಾಕೆಂದರೆ ಈ ಒಂದು ಸಂದರ್ಭದಲ್ಲಿ ಏನು ಬೇಕಾದರೂ ಕೂಡ ಆಗ್ಬೋದು. ಬಹುಮತ ಇದ್ದರೂ ಕೂಡ NDAಗೆ ಬಹುಮತ ಇದ್ದರೂ ಕೂಡ ತುಂಬ ಸಣ್ಣ ಪ್ರಮಾಣದ ಬಹುಮತ. ಹೀಗಾಗಿ ಸ್ವಲ್ಪ ಹೆಚ್ಚು ಕಡಿಮೆ ಆದರೂ ಕೂಡ ಆ ಒಂದು ಸಂದರ್ಭದಲ್ಲಿ ಬೇರೆ ಬೇರೆ ರೀತಿಯಂಥ ಬೆಳವಣಿಗೆಗಳಾಗುತ್ತೆ. ಹೀಗಾಗಿ ರಾಜಕೀಯವಾಗಿ ಎಲ್ಲ ವಿಚಾರಗಳನ್ನು ಚರ್ಚೆ ಮಾಡೋದಕ್ಕೆ ಈಗ ಇಂಡಿಯಾ ಒಕ್ಕೂಟದಲ್ಲಿ ಒಂದು ಚರ್ಚೆಯನ್ನು ಮಾಡಲಾಗಿದೆ. ಇದರ ಜೊತೆಗೆ ಅಲ್ಲಿ ಇಂಡಿಯಾ ಒಕ್ಕೂಟದ ಎಲ್ಲ ನಾಯಕರು ಕೂಡ ಇದ್ದಾರೆ. ಅವರೆಲ್ಲರೂ ಕೂಡ ಮಾತಾಡ್ತಿದ್ದಾರೆ. ಸಹಜವಾಗಿ ಮುಂದೇನು ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಈಗ ಚರ್ಚೆ ಮಾಡಲಾಗ್ತಾ ಇದೆ. Brought to you by V-Guard, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. Associate sponsor Ultratech Cement. Co-sponsored by Saptagiri NPS University.